ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆದೊಡೆ ಭವಬಂಧನವು ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು, ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿ ಬ್ರಹ್ಮಾದಿಗಳಿಗ ಗೋಚರವಾದ, ಹರಿ ಬ್ರಹ್ಮಾದಿಗಳಿಗ ಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ಎನ್ನ ಕರಸ್ಥಲಕ್ಕೆ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣೆಯರ ಅಂತರಂಗದ ದಿವ್ಯ ಜ್ಯೋತಿಗೆ ಭಕ್ತಿಯ ಅನಂತಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ 771 ಅಮರಗಣಗಳನ್ನು ಕಟ್ಟಿಕೊಂಡು ಬತ್ತಿ ಹೋದಂಥ ಶರಣ ಸಿದ್ಧಾಂತವನ್ನು ನಾಡಿನ ಉದ್ದಗಲಕ್ಕೂ ಬಿತ್ತಿ ಉತ್ತಿದಂತಹ ಶ್ರೀಮನ್ಮಹಾರಾಜ ನಿರಂಜನ ಜಗದ್ಗುರು ಯಡಿಯೂರಿನ ತೋಂಟದ ಸಿದ್ಧಲಿಂಗ ಯತಿಗಳ ಅಂತರಂಗದ ದಿವ್ಯ ಜ್ಯೋತಿಗೆ ಶರಣೆಂದು ನಿಮ್ಮೆಲ್ಲರ ಅಂತರಂಗದ ದಿವ್ಯ ಜ್ಯೋತಿಗೆ ನಮ್ಮ ಬಸವ ಭಕ್ತಿಯ ಅನಂತಕೋಟಿ ಶರಣು ಶರಣಾರ್ಥಿಗಳು. ಅಲ್ಲಮ್ಮ ತಂದೆ ತಮ್ಮ ಒಂದು ವಚನದಲ್ಲಿ ನಮ್ಮ ಪೂಜೆ ಹೇಗಿರಬೇಕು, ನಾವು ಪೂಜೆಯನ್ನು ಮಾಡಿದ್ರೆ ಏನನ್ನ ಕುರಿತು ಪೂಜೆಯನ್ನು ಮಾಡಬೇಕು ಅಂತ ಭಾಳ ಚಂದ ಹೇಳ್ತಾರೆ. ಅವ್ರು ಹೇಳಕತ್ತಾರ, ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ, ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ವೇದಾಗಮಗಳು ಹೇಳಿದ ರೀತಿಯಲ್ಲಿ ಬಹಿರ್ಮುಖ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ. ಯಾಕೆ ಈ ಮಾತನ್ನು ಹೇಳಕತ್ತಾರ ಅಂತಂದ್ರೆ, ಅವ್ರು ಈ ಮಾತನ್ನು ಹೇಳುವಾಗ ಹೇಳಕತ್ತಾರ, ನೀನು ವೇದಾಗಮಗಳು ಹೇಳಿದ ರೀತಿಯಲ್ಲಿ ಬಹಿರ್ಮುಖ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ. ಯಾಕಂದ್ರೆ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನಿದ್ದಲ್ಲಿ ಹೇ, ಇಲ್ಲದಲ್ಲಿ ಇಲ್ಲ ಗುಹೇಶ್ವರ. ಭಗವಂತನ ನಿಜವಾದ ವಾಸಸ್ಥಾನ ಎಲ್ಲದ ಅಂತ ಅಪ್ಪ ಅಲ್ಲಮರು ನಮಗೆ ಹೇಳಕತ್ತಾರ. ಭಗವಂತನ ನಿಜವಾದ ಇರುವಿಕೆ ಎಲ್ಲದ ಅನ್ನೋದ್ರ ಬಗ್ಗೆ ಹೇಳ್ತಾ, ಇಡೀ ಜಗತ್ತಿನ ಎಲ್ಲ ಸಿದ್ಧಾಂತಗಳು ಭಗವಂತನನ್ನು ಕಲ್ಲು, ಕಟ್ಟಿಗೆ, ಮಣ್ಣು, ವನ, ತೆರೆ, ತೆಂಗು, ಮರ ಎಲ್ಲದರೊಳಗೂ ಭಗವಂತನ ಕಾಣಲಿಕ್ಕೆ ಪ್ರಯತ್ನವನ್ನು ಪಟ್ಟು, ಆದರೆ ಆ ಭಗವಂತನ ದರ್ಶನ ಆಗದೆ ಋತಃ ವ್ಯರ್ಥವಾಗಿ ಹೋಗಿತ್ತು ಭಕ್ತಿ ಅಂತ ಹೇಳಕತ್ತಾರವ್ರು. ಆ ಭಕ್ತಿ ಏನಾಗಿತ್ತು ಅಂದ್ರೆ ಹೊಳೆಯೊಳಗೆ ಹುಣಸಿ ಹಣ್ಣು ತೊಳೆದಂಗಾಗಿತ್ತು. ಅದಕ್ಕೆ ಅವರು ಉದಾಹರಣೆಯನ್ನು ಕೊಡಕತ್ತಾರ. ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ನಿಮಗೆ ತಿಳಿಯಂಗೆ ಹೇಳಬೇಕಾಗಿತ್ತಂದ್ರೆ ಈ ಸಾಲನ್ನ, ಘನತರು ಅಂದ್ರೆ ಹಿರಿಯರು, ಅನುಭಾವಿಗಳು, ದೊಡ್ಡವರು. ನಮ್ಮ ಮನೆಯೊಳಗೆ ನಮ್ಮಮ್ಮ, ನಮ್ಮಜ್ಜ, ನಮ್ಮ ಮುತ್ಯ, ನಮ್ಮ ತಾತ, ಇವರಿಗೆ ನಾವು ಹಿರಿಯರು ಅಂತ ಕರಿತೀವಿ, ಹೌದಲ್ಲ? ನಮಗಿಂತ ಹಿರಿಯರು. ಈ ಹಿರಿಯರು ಅನ್ನೋರು ಏನಿರ್ತಾರಲ್ಲ, ಇವರೇನಾರ ಒಂದು ದಿವಸ ನಮ್ಮನ್ನು ಬಿಟ್ಟು ಹೊಕ್ಕಾರಂತೀರೇನು, ನಮ್ಮ ಕೊಡಗೆ ಹಂಗೆ ಇರ್ತಾರಂತೀರ? ವಯಸ್ಸಾದ ಮೇಲೆ ಈ ಹಿರಿಯರನ್ನೋರು ನಮ್ಮನ್ನು ಬಿಟ್ಟು ಹೊಕ್ಕಾರಂತಿರೋ ಏನು ಇಲ್ಲೇ ಇರ್ತಾರಂತಿರೋ? ಬಿಟ್ಟು ಹೋಗ್ತಾರಲ್ಲ, ಪಕ್ಕ ಅಲ್ಲಿದಲ್ಲ. ಈ ಹಿರಿಯರು ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ತಾರ. ಅವರು ಬಿಟ್ಟು ಹೋದ್ಮೇಲೆ ಅವರ ನೆನಪಿಗೋಸ್ಕರ ನೀವೇನು ಮಾಡ್ತೀರಿ? ಸಹಜವಾಗಿ ಅವರ ನೆನಪಿಗಾಗಿ ನೀವೆಲ್ಲ ಸಹಜವಾಗಿ ಏನನ್ನ ಮಾಡ್ತೀರಿ ಅಂದ್ರೆ, ನಮ್ಮಪ್ಪ, ನಮ್ಮವ್ವ, ನಮ್ಮಮ್ಮ, ನಮ್ಮ ಅಜ್ಜ, ನಮ್ಮ ತಾತ, ನಮ್ಮ ಮುತ್ಯ ಇವ್ರದ್ದೊಂದು ಫೋಟೋ ಮಾಡಿ ಮನೆಯೊಳಗೆ ಹಾಕ್ಕೊಂತೇವೆ. ಯಾಕಂದ್ರೆ ನಮ್ಮಪ್ಪ ಹಿಂಗಿದ್ದ, ನಮ್ಮವ್ವ ಹಿಂಗಿದ್ಲು, ನಮ್ಮ ಅಜ್ಜ ಹಿಂಗಿದ್ದ, ನಮ್ಮಮ್ಮ ಹಿಂಗಿದ್ಲು ಅಂತ ಹೇಳಕ್ಕೆ ಹಾಕ್ಕೊಂಡಿರ್ತಾರಿಲ್ಲ, ಕರೆವ ಸುಳ್ಳು. ಈ ಭಾವಚಿತ್ರವನ್ನು ನಾವು ಹಾಕ್ಕೊಂಡಿರ್ತೀವಿ. ಅದರಲ್ಲಮ್ಮ ಹೇಳಕತ್ತಾರ, ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ. ಈ ಮಠದ ಅಂಗಳದೊಳಗೆ ಭಾಳಷ್ಟು ಮಂದಿ ಸ್ವಾಮಿಗಳ ಚಿತ್ರಗಳು ನಿಮಗೆ ಕಾಣಕತ್ತಾವ. ಇಲ್ಲಿ ಆ ಸ್ವಾಮಿಗಳ ಚಿತ್ರವನ್ನು ಬರೆಯಬಹುದು ನಾವು. ಗುರುಮಲ್ಲೇಶ್ವರರಿಲ್ಲ, ಗುರುಮಲ್ಲೇಶ್ವರ ಚಿತ್ರವನ್ನು ಬರೆದೇವಿ. ತೋಂಟದ ಸಿದ್ಧಲಿಂಗೇಶ್ವರರಿಲ್ಲ, ತೋಂಟದ ಸಿದ್ಧಲಿಂಗ ಯತಿಗಳ ಚಿತ್ರವನ್ನು ಬರೆದೇವಿ. ಎಲ್ಲಿ? ಗೋಡೆಯ ಮೇಲೆ. ಹೀಗೆ ನಮ್ಮ ಹಿರಿಯರ ಭಾವಚಿತ್ರವನ್ನು ತೆಗಿಸಿ ಮನೆಯೊಳಗೆ ಫೋಟೋ ಕಟ್ ಹಾಕಿರ್ತೇವೆ. ಆದ್ರೆ ಅಲ್ಲಿರ್ತಕ್ಕಂಥದ್ದು ಕೇವಲ ಚಿತ್ರವೇ ಹೊರತು ಆ ಚಿತ್ರಗಳಿಗೆ ಪ್ರಾಣ ಏನಾರು ತುಂಬಕ್ಕೆ ಸಾಧ್ಯ ಐತನ? ಮತ್ತೆ ಯಾರು ಹಂಗೆ ಮಾಡಿರ? ನಿಮ್ಮ ಮುತ್ಯ, ನಿಮ್ಮ ಅಜ್ಜ, ನಿಮ್ಮ ಅಮ್ಮ, ನಿಮ್ಮ ಯಜಮಾನ್ರು ಹೋದವ್ರದ್ದು ಫೋಟೋ ತಂದು ಹಾಕಿ ಅದಕ್ಕೆ ಜೀವ ತುಂಬಿ ಮತ್ತೆ ಎದ್ದು ಬಂದ್ರೆ ನಾವು ಫೋಟೋದಾಗಿಂದ ಇಳಿದು ಬಂದಾನ ನಿಮ್ಮ ಮನೆಗೆ ಏನಾರ ಬಂದಾನ? ಇಲ್ಲ. ಅದಕ್ಕೆ ಹೇಳಕತ್ತಾರ, ವೇದಾಗಮಗಳ ಭಕ್ತಿ ಅಂದ್ರೆ ಹೆಂಗೆ ಅಂದ್ರೆ ಅದು ಕೇವಲ ಇಲ್ಲದ ನಿರ್ಜೀವ ವಸ್ತುವಿನ ಪೂಜೆ. ಅದೇ ನೀನು ಕೂಡ ಮಾತಾಡೋಂಗಿಲ್ಲ, ನಿನ್ನ ಕೂಡ ಸಂಭಾಷಣೆ ಮಾಡೋಂಗಿಲ್ಲ, ನಿನ್ನ ಕೂಡ ಯಾವುದೇ ತರನಾದಂತಹ ಕ್ರಿಯೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಕ್ರಿಯೆ ಮತ್ತು ಪ್ರತಿಕ್ರಿಯೆ, ಇದನ್ನು
ಅದು ಮಾಡಂಗಿಲ್ಲ. ಯಾವುದು? ಜಗತ್ತಿನ ಎಲ್ಲ ಸಿದ್ಧಾಂತಗಳು ಕೇವಲ ಏನನ್ನ ಕುರಿತು ಹೇಳಕತ್ತವ ಅಂತಂದ್ರೆ ಅವು ಆರಾಧನೆಯನ್ನು ಕುರಿತು ಹೇಳಕತ್ತೇವೆ ಹೊರತು ಸಂಪಾದನೆಯನ್ನು ಕುರಿತು ಹೇಳಕತ್ತಿಲ್ಲ. ನೆನ್ಪಿಟ್ಕೋರಿ, ಭಕ್ತಿಯಲ್ಲಿ ಸಂಪಾದನೆ ಮಾಡುವಂತಹ ಜಗತ್ತಿನ ಯಾವುದಾದ್ರೂ ಒಂದು ಯೋಗ ಐತಂದ್ರೆ ಅದು ಒಂದೇ ಒಂದು ಯೋಗ, ನಮ್ಮಪ್ಪ ವಿಶ್ವಗುರು ಬಸವ ತಂದೆ ಕೊಟ್ಟಂಥ ಲಿಂಗಾಂಗ ಯೋಗ. ಅದನ್ನು ಬಿಟ್ಟರೆ ಬೇರೆ ಯಾವ ಯೋಗನೂ ಇಲ್ಲ. ಈ ಲಿಂಗಾಂಗ ಸಾಮರಸ್ಯ ಅನ್ನೋದು ಒಂದೇ ಜಗತ್ತಿನ ಎಲ್ಲ ಸಿದ್ಧಾಂತಗಳ ಭಾಷೆಗೆ ಉತ್ತರವನ್ನು ಬರೆದಂಥ ಭಾಷೆ. ಅದಕ್ಕೆ ಅಲ್ಲಮ ತಂದೆ ಹೇಳಕತ್ತಾರ, ವೇದಾಗಮಗಳು ಹೇಳಿದ ರೀತಿಯಲ್ಲಿ ಬಹಿರ್ಮುಖ ದೀಕ್ಷೆಯ ಮಾಡಬಹುದಲ್ಲದೆ ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ ಅನ್ನುವಂಥ ದೀಕ್ಷೆಯ ಪರಿಕರಗಳನ್ನು ಹೊರಗೆ ವಸ್ತುವನ್ನು ಹೊರಗಿಟ್ಟು ಯಜ್ಞೋಪಯುಕ್ತ ಧಾರಣೆ ಮಾಡೋದು, ಯಜ್ಞ ಯಾಗಗಳನ್ನು ಮಾಡೋದು, ಈ ರೀತಿ ಹೊರಗೆ ದೀಕ್ಷೆಯನ್ನು ಮಾಡಬಹುದು. ವೇದಗಳು ಇವನು ಹೇಳ್ಕೊಂತ ಬಂದವು, ಸ್ಮೃತಿ ಶಾಸನಗಳೆಲ್ಲವೂ ಇವನು ಹೇಳ್ಕೊಂತ ಬಂದವು. ಆದರೆ ಭಗವಂತನನ್ನು ಕಂಡುವನು ಅನ್ನೋದು ಅಲ್ಲಮರ ಪ್ರಶ್ನೆ. ಅವು ಕಂಡಿಲ್ಲ ಅನ್ನೋದಕ್ಕೆ ಅವರು ಕೊಡುವಂಥ ಸತ್ಯದ ಉದಾಹರಣೆ ಏನಂದ್ರೆ, ನಮ್ಮ ಮನೆಯೊಳಗಿನ ಯಾರಾದರೂ ಹಿರಿಯರು ನಮ್ಮನ್ನು ಬಿಟ್ಟು ಹೋಗ್ಯಾರ ಅಂದ್ರೆ ಅವ್ರ ಭಾವಚಿತ್ರಕ್ಕೆ ನಾವು ಪೂಜೆ ಮಾಡ್ತಾವಲ್ಲ ವರ್ಷದ ಒಂದ್ಸಲ. ಹಂಗಾರೆ ನಾವು ಪೂಜೆ ಮಾಡೋದು ನೋಡಿದ್ರೆ, ನಮ್ಮ ಭಕ್ತಿ ನೋಡಿದ್ರೆ ಅವ್ರು ಎದ್ದು ಬಂದು ನಮ್ಮ ಕೂಡ ಮಾತಾಡ್ಕೊಂತ, ನಾನು ಮತ್ತೆ ಹೋಗಿದ್ನಪ್ಪ ನಿಮ್ಮ ಭಕ್ತಿಗೆ ಮೆಚ್ಚಿ ಹೊಳ್ಳೆ ಬಂದೆ ಅಂಥೇಳಿ ಯಾರು ಹೊಳ್ಳಿ ನಿಮ್ಮ ಮನೆಯಾಗ ಹಿರಿಯರ ಬಂದು ಕುಂತಾರಣ್ಣ? ಮತ್ತೆ ಒಬ್ಬರು ಬಂದಿಲ್ಲ, ಬರೋಕ್ಕೆ ಸಾಧ್ಯನೂ ಇಲ್ಲ. ಜಗತ್ತಿನ ಎಲ್ಲ ಸಿದ್ಧಾಂತಗಳ ಹಣೆ ಬಾರಿ ಇಷ್ಟ ನೋಡು. ನೀವೆಷ್ಟು ದೇವರಿಗೆ ಹೋಗಿ 100 ದೇವರಿಗೆ ಹೋಗಿ 100 ಕಾಯಿ ಹೊಡೆದು ಸಾವಿರಾರು ಹರಕೆಯನ್ನು ಹೊತ್ತರೂ ಕೂಡ ಅದು ಮಣ್ಣು ಪಾಲ್. ಯಾಕಂದ್ರೆ ಅಲ್ಲಿ ಭಕ್ತಿಯ ಹೋಗುವುದು ತೊಗೊಳ್ಳೋದು, ಕೊಡೋದು ತೊಗೊಳ್ಳೋದು ವ್ಯವಹಾರ ಇಲ್ಲಲ್ಲೇ, ಬರೀ ಕೊಡೋದಷ್ಟ ವ್ಯವಹಾರ. ಏನೇ ಇದ್ರು ನೀವು ಗರ್ಭಗುಡಿ ಒಳಗೆ ದೇವರು, ಅವನ ಮುಂದೆ ಅರ್ಚಕನ ಮುಂದೆ ಯಾರು? ನೀವೇನೇ ಇದ್ರೂ ಕೈ ಹೊಡೋದಷ್ಟು ನಿಮ್ಮ ಕೆಲಸ, ಎತ್ತರಿಸಿ ಹಾಕೋದು ಅವನ ಕೆಲಸ. ನೀವು ಕೊಟ್ಟಿದ್ದ ವಸ್ತುವನ್ನು, ನೀವು ಕೊಟ್ಟಿದ್ದ ತೆಂಗು, ನೀವು ಕೊಟ್ಟ ಪತ್ರಿ, ನೀವು ಕೊಟ್ಟ ಪುಷ್ಪ, ನೀವು ಕೊಟ್ಟ ಕರ್ಪೂರ ಎಲ್ಲನೂ ನಿಮ್ಮಿಂದ ತೊಗೊಂಡಿರ್ತಾನೆ. ತೊಗೊಂಡೇನು ಮಾಡ್ತಾನೆ? ಅಲ್ಲೇ ದೂರತ್ತ ದೇವರಿಗೆ ಆರತಿ ಹಿಡಿದು ನಿಮ್ಗೆ ಎತ್ತರಿಸಿ ಹಿಂಗೆ ಕೈ ಕೊಡ್ತಾನೆ. ಮುಟ್ಟೋಂಗಿಲ್ಲ, ಸರಿ ಎತ್ತಗಂತ ನಾವು ನಿಮ್ಮನ್ನು ಸರಿಸಿ ನಿಮಗೆ ನೀವು ಕೊಟ್ಟ ಫಲವನ್ನು ಎತ್ತರಿಸಿ ಹಾಕ್ತಾನ. ಅದಕ್ಕೆ ದೇವರಿಗೆ ದೇವರು ಕೊಟ್ಟಂಥ ವಸ್ತುಗಳನ್ನು ಕೊಟ್ಟು ಏನಾದರೂ ದೇವರನ್ನು ವರವನ್ನು ಕೇಳೋಕ್ಕಾಗ್ತತನ ಅಂತ ಎಂದರ ಸಾಧ್ಯದನು? ಏನನ್ನೂ ಕೊಡದಂತಹ ಆ ನೆಲದ ಮೇಲಿನ ಎಲ್ಲ ಕಂಚು, ತಾಮ್ರ, ಹಿತ್ತಾಳೆ, ಮಣ್ಣು, ಕಲ್ಲಿನೊಳಗೆ ಮಾಡಿದಂತಹ, ಮರದೊಳಗೆ ಮಾಡಿದಂಥ ದೇವರುಗಳು ನಿಮಗೇನಾರ ಕೊಡೋಕ್ಕೆ ಸಾಧ್ಯದವನು? ಯಾವ ಕಾಲಕ್ಕೆ ಕೊಟ್ಟಾವು ಅಂತ ಅಲ್ಲಮರು ನಿಮ್ಮನ್ನು ಪ್ರಶ್ನೆ ಮಾಡಕತ್ತಾರ. ಒಡೆಯ ಅಲ್ಲಮ ನಿಮ್ಮನ್ನು ಪ್ರಶ್ನೆ ಮಾಡಕತ್ತಾನ. ವೇದಾಗಮಗಳು ಹೇಳಿದ ರೀತಿಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಬರೀ ದೀಕ್ಷೆಯನ್ನು ಮಾಡಬಹುದು, ಭಕ್ತಿಯ ಮಾಡಬಹುದೇ ಅಯ್ಯ? ಭಕ್ತಿನ ಮಾಡೋಕ್ಕೆ ಸಾಧ್ಯ ಇಲ್ಲಂತ. ಮಾಡುವಂಥ ಎಲ್ಲ ಭಕ್ತಿ ಕೇವಲ ಡಾಂಬಿಕ. ಯಾಕಂದ್ರೆ ಒಳಗೆ ಪ್ರವೇಶ ಆಗ್ಬೇಕಲ್ಲ ಮಾಡಿದ ಭಕ್ತಿ. ಈಗ ನಿಮಗೆ ತಿಳಿಂಗೆ ಹೇಳ್ಬೇಕಂದ್ರೆ, ಕನ್ನಡಿಗೆ ಏನು ಶಕ್ತಿ ಇರಬೇಕು ಅಂದ್ರೆ, ನಿಮ್ಮ ಪ್ರತಿಬಿಂಬವನ್ನು ತೋರಿಸಿದ್ರೆ ಅದಕ್ಕೆ ಕನ್ನಡಿ ಅಂತೀರಿ. ಹೌದಲ್ಲ? ಮತ್ತು ಕುಡ್ಗನ್ನಡಿ ಅಂತಾರೆ ಒಂದಿಷ್ಟು ಮಂದಿ. ಆ ಕನ್ನಡಿ ಹಿಂದಿಂದು ಎಲ್ಲ ಕೆಂಪನ ವಸ್ತು ಹೋಗಿರ್ತತಿ. ಆ ಕನ್ನಡಿ ಮುಂದೆ ಹೋಗಿ ಏನಾರ ನಿಂತ್ಕೊಂಡ್ರಿ ಅಂತಂದ್ರೆ ಅವಾಗ ನಿಮಗೆ ಆ ಕನ್ನಡಿ ಒಳಗೆ ನಿಮ್ಮ ಮುಖ ಕಾಣಿಸ್ತದನ? ಹೆಂಗೆ ಸತ್ಯನೋ ಹಂಗೆ ನಿನ್ನೊಳಗೆ ಅರಿವು ಅನ್ನುವಂಥ ಹೃದಯದ ಅಂಗಳದೊಳಗೆ, ಹೃದಯ ಅಂದ್ರೆ ಈ ಹೃದಯ ಅಲ್ಲ, ಮೆದುಳು ಅನ್ನುವಂಥ ಹೃದಯದ ಅಂಗಳದೊಳಗೆ ಭಗವಂತ ನಿನಗೆ ಕಾಣಿಸ್ಬೇಕಾಗೈತಿ ಅಂತಂದ್ರೆ ನೀನು ಕೂಡ ಆತನ ಅರಿವಿನ ಯಥಾರ್ಥ ರೂಪವಾದಂಥ ಕರಸ್ಥಲದ ಲಿಂಗಯ್ಯನ ಹಿಡಿದು ಪೂಜೆ ಮಾಡಿದ್ರೆ ನಿನಗೆ ಯಾರ ದರ್ಶನಕತೆ ಅಂತಂದ್ರೆ ನಿನ್ನ ಅಂತರಂಗದ ಅರಿವಿನ ಮಹಾಗುರು ಮೂರ್ತಿ ಭಗವಂತನ ದರ್ಶನಕತೆ. ಅದಕ್ಕೆ ನಿಜವಾದ ಗುರುಮೂರ್ತಿ ಅನ್ನುವಂಥ ಕನ್ನಡಿ ಯಾವುದಂದ್ರೆ ಅದೇ ಕರಸ್ಥಲದ ಲಿಂಗ. ಅದಕ್ಕೆ ಇನ್ನೊಂದು ಅಂತರಂಗದ ರೂಪ ಅಂದರೆ ಯಾವುದಂದ್ರೆ ನಿನ್ನೊಳಗಿರ್ತಕ್ಕಂಥ ಆತ್ಮ. ಅವನಿಗೆ ಆತ್ಮದ ನೈವೇದ್ಯವನ್ನು ಮಾಡಿ ಅವನನ್ನು ಪೂಜೆ ಮಾಡಿದ್ದ ಆದ್ರೆ ನಿನಗೇನು ಕಾಣ್ತತಿ ಅಂತಂದ್ರೆ ಅಖಂಡ ಪರಮಾತ್ಮ ಅನ್ನುವಂತಹ ಆ ಪರಮಾನಂದ ಮೂರ್ತಿ ಪರಶಿವತತ್ವದ ಬೆಳಕು ಕಾಣ್ತದ. ಇಲ್ಲ ಅಂತಂದ್ರೆ ಹಿಂಗೆ ಸತ್ತು ಹೊಕ್ಕಿರೆ ಹೊರತು ದೇವರು ನಿಮಗೆ ಸಿಗಂಗಿಲ್ಲ. ನಾ ಏನಾರ ಫಸ್ಟ್ ಎಕ್ಸಾಮ್ನಾಗನ ಪಾಸ್ ಆಗಿ ಏನಾರ MBBS ಸೀಟ್ ತೊಗೊಂಡೆ ಅಂತಂದ್ರೆ ನಿನಗೆ 100 ತೆಂಗಿನಕಾಯಿ ಬಿಡ್ತೀನಿ. ನಾ ಏನಾದರೂ ಚಲೋ ಗಂಡ ಸಿಕ್ಕಿಬಿಟ್ಟ ಅಂದ್ರೆ ನಿನ್ನ ದೇವಸ್ಥಾನಕ್ಕೆ ಬಂದು ನಾ ಏನು ಮಾಡ್ತೀನಿ ಅಂತಂದ್ರೆ 1,00,000 ದೀಪೋತ್ಸವ ಹಚ್ತೀನಿ ಅನ್ನಕತ್ತೀರಲ್ಲ. ಆ ದೀಪ ನಿಮ್ಮನ್ನು ಕೇಳಾಕತ್ತದ. ಆ ದೀಪ ನಿಮ್ಮನ್ನು ಕೇಳಿದ್ರೆ ನಿಮ್ಮಂತಲ್ಲಿ ಏನು ಉತ್ತರದ? ಆ ದೀಪ ನಿಮ್ಮನ್ನು ಕೇಳಿಕತ್ತದ. ಸೊಡರಿಂಗ ಎಣ್ಣೆಯಾದವಳು ನಾನು, ಪಣತೆಯಾಗಿ ನಿಂದವಳು ನಾನು, ಬತ್ತಿಯಾಗಿ ನಿಂದವಳು ನಾನು. ಎಣ್ಣೆ ಬತ್ತಿ ಪಣತಿಗಳ ಸಂಘದಿಂದ
ದೀಪವೆಂಬ ಜ್ಯೋತಿ ಹೊತ್ತಿಸಿ ಉರಿದವಳು ನಾನು, ಉರಿಸಿಕೊಂಡವಳು ನಾನು ಭಕ್ತಿ, ಉರಿಯುವುದಕ್ಕೆ ನಿಂದವಳು ನಾನು ಎಣ್ಣೆ, ನಮ್ಮಿಬ್ಬರ ಸಂಘಕ್ಕೆ ನಾಂದಿಯಾದವಳು ಪಣತೆ, ನಮ್ಮೂವರ ಸಂಘಕ್ಕೆ ಉರಿಯಲು ಮಧ್ಯವರ್ತಿಯಾದವಳು ದೀಪಕ್ಕೆ ಆ ಗಾಳಿ. ನಮ್ಮೆಲ್ಲರ ಸಂಯೋಗದಿಂದ ನಮ್ಮನ್ನು ನಾವು ಸುಟ್ಕೊಂಡು ನಿಮಗೆ ಬೆಳಕನ್ನು ಕೊಟ್ವಿ, ನನ್ನನ್ನು ನಾ ಸುಟ್ಕೊಂಡು ನಿನಗೂ ಬೆಳಕನ್ನು ಕೊಟ್ಟೆ, ನಿನ್ನ ದೇವರಿಗೂ ಬೆಳಕನ್ನು ಕೊಟ್ಟೆ. ನಾನು ಬೇಡಲಿಲ್ಲ ದೇವರಲ್ಲಿ ಒಂದು ವರವ, ನನ್ನನ್ನು ಹಚ್ಚಿ ನನ್ನನ್ನು ಬೆಳಗಿಸಾಕಿಟ್ಟು ನನ್ನನ್ನು ದೇವರಿಗೆ ನೈವೇದ್ಯ ಅಂತ ಕೊಟ್ಟು ಲಕ್ಷ ದೀಪೋತ್ಸವವನ್ನು ಮಾಡೋದ್ರ ಮೂಲಕ ನನ್ನ ಹೆಸರು ಹೇಳಿ ನೀ ದೇವರಿಗೆ ವರ ಬಿಡಕತ್ತಿಲ್ಲ ಮನುಷ್ಯನೇ, ನಿನಗೇನೋ ಒಂದಿಷ್ಟು ನಾಚಿಗೆದ ಜನ್ಮಕ್ಕೆ ಅಂತ ಆ ದೀಪ ಕೇಳಕತ್ತವಂತ ನಮ್ಮನ್ನು. ನಿಮ್ಮ ಮನೆಗೆ ಬಂದು ಪಾವತಿ ಕೊಡ್ತಾರೆ ನಿಮಗೆ ಏನಂತ, 1,000 ರೂಪಾಯಿದು ಏನರ ಈ ವರ್ಷದ ಲಕ್ಷ ದೀಪೋತ್ಸವನ ಕಾರ್ತಿಕೋತ್ಸವ ನೀವು ಭಾಗಿಯಾದ್ರಿ ಅಂದ್ರೆ ನಿಮಗೆ ಭಾಳ ಚಲೋ ಆಕತಿ, ನಿಮ್ಮ ಶ್ರೀಮತಿಗೆ ಹೋಗಂಗಿಲ್ಲ, ನಿಮಗೆ ಸಂಪತ್ತಿನ ಮೇಲೆ ಸಂಪತ್ತು ಬಂದು ಕುಂದಿರ್ತತಿ. ನಿಮಗೂ ಕೆಟ್ಟ ಆಸೆ ನೋಡ್ರಿ, ಮನುಷ್ಯನಿಗೆ ಭಯಂಕರ ಆಸೆ ಅದ ಮನುಷ್ಯ ಇವ, ಇದ್ದು ಸಂಪತ್ತು ಹಿಂಗೆ ಉಳಿಲಿ, ಇನ್ನೋಟು ರೊಕ್ಕ ಬರುವಂಗಾಗಲಿ, ಹೋಗೋದು ಬೇಡ ಅಂಥೇಳಿ ಅವಾಗಲೇ 1,000 ಕೊಟ್ಟ ಬಿಟ್ಟಿರ್ತದೆ, ಪ್ರಜ್ಞೆ ಇರಂಗಿಲ್ಲ ಅದು ನೀರಾಗ ಹೋಗ್ತದೆ 1,000. ಅಲ್ಲಿ ಕೊಡುವಂಥ 1,000 ರೂಪಾಯಿನ ಹಂತಲ್ಲಿ ಕೊಡು ಬದಲಿ ನಿಮ್ಮ ಮನೆ ಮನೆಗೆ ಬಂದು ಬಸವ ಅನ್ನುವಂಥ ಟಿ ವಿಯನ್ನು ತೆರೆದು ತನ್ನ ಮೂಲಕ ನಿಮ್ಮೆಲ್ಲರ ಮನಗಳಿಗೆ ಬಸವ ಸಿದ್ಧಾಂತವನ್ನು ಕೊಡುವಂಥ ಇಂತಹ ಮಾಧ್ಯಮಗಳಿಗೆ, ಸತ್ಯವನ್ನು ಬಿತ್ತರಿಸುವಂತಹ ಇಂತಹ ಮಾಧ್ಯಮಗಳಿಗೆ ಅದೇ 1,000 ರೂಪಾಯಿ ಕೊಟ್ಟಿದ್ದಕ್ಕರೆ ಆದ್ರೆ ನಿಮ್ಮ ಮನೆಯೊಳಗಿನ ಮಕ್ಕಳು ಅಂಥ ಟಿ ವಿಯನ್ನು ನೋಡಿ ಇದು ಸಂಸ್ಕಾರದ ಬೆಳಕು ಅಂತ ಅದಕ್ಕೆ ಟೈಟಲ್. ಇದು ಸಂಸ್ಕಾರದ ಬೆಳಕು. ಯಾವ ಸಂಸ್ಕಾರ? ಶರಣ ಪರಂಪರೆಯ ಸಂಸ್ಕಾರ, ಬಸವ ಪರಂಪರೆಯ ಸಂಸ್ಕಾರ, ಲಿಂಗವಂತ ಧರ್ಮದ ಸಂಸ್ಕಾರ, ಅಷ್ಟಾವರಣದ ಸಂಸ್ಕಾರ, ಪಂಚಾಚಾರದ ಸಂಸ್ಕಾರ, ಶಟಸ್ಥಲದ ಸಂಸ್ಕಾರ, ಈ ಎಲ್ಲ ಸಂಸ್ಕಾರವನ್ನು ಕಲಿಸುವಂಥ ಇಂತಹ ಮಾಧ್ಯಮಗಳಿಗೆ ಅದೇ 1,000 ಕೊಟ್ಟುಬಿಟ್ರೆ ಎಂತಹ ದೊಡ್ಡ ಕೆಲಸ ಮಾಡ್ದಂಗೆ ಆಗ್ತತಿ. ನಿಜವಾದ ಜಂಗಮ ಸೇವೆ. ಸೊಡರಿಂಗೆ ಪಣತೆಯಾದವಳು ನಾನು, ಎಣ್ಣೆಯಾದವಳು ನಾನು, ದೀಪವಾದವಳು ನಾನು, ಉರಿಸಿಕೊಂಡವಳು ನಾನು, ನಂದಾದೀಪವಾಗಿ ನಂದಿ ಹೋದವಳು ನಾನು. ಬೇಡಲಿಲ್ಲ ದೇವರಲ್ಲಿ ಒಂದು ವರವ, ಯಾವ ಕಾಲಕ್ಕೂ ನಾನು ವರವನ್ನು ಬೇಡಕ್ಕೆ ಹೋಗಲಿಲ್ಲ. ಎಲ್ಲಿ ಮಟ್ಟ ನನ್ನಲ್ಲಿ ಶಕ್ತಿ ಇತ್ತು ಅಲ್ಲಿ ಮಟ್ಟ ನಿನಗೂ ಬೆಳಕನ್ನು ಕೊಟ್ಟೆ, ನಿನ್ನ ಮಾತನಾಡದ ಕಲ್ಲು ದೇವರಿಗೂ ಬೆಳಕನ್ನು ಕೊಟ್ಟೆ, ನನ್ನನ್ನು ಮಧ್ಯವರ್ತಿಯಾಗಿ ಇಟ್ಕೊಂಡು ಲಂಚ ಬೇಡಕತ್ತಿಲ್ಲ, ನಾಚಿಕೆ ಬರ್ತದೆ ಜನ್ಮಕ್ಕೆ ಅಂತ ಆ ದೀಪ ನಿಮ್ಮನ್ನು ಕೇಳಕತ್ತದ. 100 ಕಾಯಿಗಳನ್ನು ಓದು ದೇವರಿಗೆ ಹರಕೆಯನ್ನು ಹೊತ್ತು ಉಳುಗಾಯಿ ಅಂತ ಬಿಡ್ತೀರಿ, ದೇವರಿಗೆ ಉಳುಗಾಯಿ ಅಂತ ಉಳಿಸಿ ಬರ್ತೀರಿ, ದೇವರಿಗೆ ತೆಂಗಿನಕಾಯಿ ತಗೊಂಡು ಹೋಗಿ 100 ಕಾಯಿ 1000 ಕಾಯಿ ಬಿಟ್ಟು ಬರ್ತೀರಿ. ತೆಂಗು ಹೇಳಿಕತ್ತದ, ಧರೆಯ ಸಾರವನ್ನೆಲ್ಲ ಹೀರಿ ಗಗನದೆತ್ತರಕ್ಕೆ ಬೆಳೆದವಳು ನಾನು ತೆಂಗು, ಧರೆಯ ಸಾರವನ್ನೆಲ್ಲ ಹೀರಿ ಗಗನದೆತ್ತರಕ್ಕೆ ಬೆಳೆದವಳು ನಾನು ತೆಂಗು. ದೇವರಿಗೆ ಕೃತಜ್ಞತೆಯನ್ನು ಹೇಳಿ ಸುಮ್ಮನೆ ಇದ್ದೆ ನೀ ಕೊಟ್ಟ ಪ್ರಸಾದವೆಂದು. ಆದರೆ ಎಲೆ ಹುಲ್ಲು ಮನುಷ್ಯನೇ, ಆದರೆ ಎಲೆ ಹುಲ್ಲು ಮನುಷ್ಯನೇ, ನನ್ನನ್ನೇ ಏರಿ ನನ್ನೆತ್ತರಕ್ಕೆ ಬಂದು ನನ್ನನ್ನೇ ಹರಿದು ನನ್ನನ್ನೇ ಏರಿ ನನ್ನನ್ನೇ ಹರಿದು ದೇವರ ಮುಂದೆ ಹೋಗಿ 100 ಹಿಡಿಗಾಯನ್ನು ಒಡೆದು ವರವ ಬೇಡುವ ನೀನಾರು ಎಲೆ ಹುಲ್ಲು ಮಾನವ. ಒಡಸಿಕೊಂಡವಳು ನಾನು ತೆಂಗು, ಹರಸಿಕೊಂಡವಳು ನಾನು ತೆಂಗು, ಒಡಸಿ ಹರಸಿಕೊಂಡವಳು ನಾನು, ಬೇಡಲಿಲ್ಲ ದೇವರಲ್ಲಿ ಒಂದು ವರವ, ನನ್ನ ಒಡೆದು ನೀನು ವರ ಬೇಡುವೆಯಲ್ಲ, ನಾಚಿಕೆ ಇದೆಯಾ ನಿನ್ನ ಮನಸ್ಸಿಗೆ ಅಂತ ತೆಂಗು ನಿಮ್ಮನ್ನು ಕೇಳಿದ್ರೆ ನಿಮ್ಮಂತಲ್ಲಿ ಏನು ಉತ್ತರ ಅದ? ಏನದ ನಿಮ್ಮಂತಲ್ಲಿ ಉತ್ತರ? ಏನೂ ಇಲ್ಲ. ಏನೂ ಉತ್ತರ ಇಲ್ಲ. ಅದಕ್ಕೆ ನೀವು ಮಾಡುವಂಥ ಭಕ್ತಿ ಭಗವಂತನ ಹತ್ರ ಉತ್ತರ ಇಲ್ಲ. ಆ ಭಗವಂತ ನಿಮ್ಮ ಜೊತೆ ಮಾತಾಡಂಗಿಲ್ಲ. ಅದಕ್ಕೆ ಅಲ್ಲಮರು ಹೇಳಕತ್ತಾರ, ಏನು ನಿಮ್ಮ ಭಕ್ತಿ ಅಂದ್ರೆ ವೇದಾಗಮಗಳು ಹೇಳಿದ ರೀತಿಯಲ್ಲಿ ಬಹಿರ್ಮುಖವಾದಂಥ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ? ಭಕ್ತಿ ಮಾಡಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಎಲ್ಲಿ ಭಕ್ತಿ ಮಾಡ್ಬೋದು? ಉತ್ತರ ಅದಕ್ಕೆ ಅಲ್ಲಮರ ಹೇಳಕತ್ತಾರ. ಪುಣ್ಯಾತ್ಮ ಮಹಾವೈರಾಗ್ಯ ಚಕ್ರವರ್ತಿ ಶೂನ್ಯಪೀಠದ ಮೊದಲ ವಾರಸ್ತಾರ ಅಪ್ಪ ಅಲ್ಲಮರಿ ಹೇಳಕತ್ತಾರ, ಎಲ್ಲದನ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು, ನೀನಿದ್ದಲ್ಲಿ ಹೇ ಇಲ್ಲದಲ್ಲಿ ಇಲ್ಲ ಗುಹೇಶ್ವರ. ಭಾಳ ಸ್ಪಷ್ಟವಾಗಿ ಹೇಳಿದರು. ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು. ದೇವರು ಎಲ್ಲದನಂದ್ರೆ ಪ್ರಾಣ ಅಂದ್ರೆ ಚೈತನ್ಯ, ಎಲ್ಲದ ಅಲ್ಲ ಅಲ್ಲಿ ಭಗವಂತನ ವಾಸಸ್ಥಾನ ಐತಂತ. ಹಂಗಾರ ಪ್ರಾಣಯುಕ್ತವಾದಂಥ ಲಿಂಗವನ್ನು ನಿಮ್ಮ ಕರಸ್ಥಲಕ್ಕೆ ಯಾರು ಕೊಟ್ಟರು? ಅಪ್ಪ ಬಸವ ತಂದೆ ನಿಮ್ಮ ಕರಸ್ಥಲಕ್ಕೆ ಪ್ರಾಣಯುಕ್ತವಾದಂತಹ ಲಿಂಗವನ್ನೇ ಕೊಟ್ಟರು, ಮಾತನಾಡುವಂತಹ ಲಿಂಗವನ್ನೇ ಕೊಟ್ಟರು. ಮಾತನಾಡುವಂಥ ಲಿಂಗಯ್ಯನನ್ನು ನಿಮ್ಮ ಕರಸ್ಥಲಕ್ಕೆ ಕೊಟ್ಟಾರ. ನೀವು ತನು ಮನ ಭಾವವನ್ನು ಅರ್ಪಿಸಿ ಲಿಂಗವನ್ನು ಹಿಡಿದು ಪೂಜೆ ಮಾಡಿದ್ದ ಕರೆ ಆದ್ರೆ ಎಷ್ಟು ಚಲೋ ಐತಿ ಲಿಂಗಯ್ಯ ಅಂತಂದ್ರೆ,
ಎಂಥ ಪುಣ್ಯಾತ್ಮದನ ಲಿಂಗಯ್ಯ ಅಂದ್ರೆ ಎಂಥ ಪುಣ್ಯಾತ್ಮನ ಬಸವ ತಂದೆ ನಿಮ್ಮ ಅಂಗೈಗೆ ಕೊಟ್ಟಾರ ಅಂದ್ರೆ ನಿಮಗೆ ಗೊತ್ತಿರಲಿ, ನೀವು ಹತ್ರ ನಿಮ್ಮ ಜೊತೆ ಲಿಂಗಯ್ಯ ಹೇಳ್ತಾನ, ನೀವು ನಕ್ರ ನಿಮ್ಮ ಜೊತೆ ಲಿಂಗಯ್ಯ ನಗ್ತಾನ, ನೀವು ಸ್ನಾನ ಮಾಡಿದ್ರೆ ನಿಮ್ಮ ಜೊತೆ ಸ್ನಾನ ಮಾಡ್ತಾನ, ನೀ ಭಸ್ಮ ಹಚ್ಕೊಂಡ್ರ ನಿನ್ನ ಜೋಡಿ ಭಸ್ಮ ಹಚ್ಕೊಂತಾನ. ನಾಳೆ ನೀ ಸತ್ರ ಭೂಮಿ ಮೇಲಿನ ಯಾವ ದೇವರು ನಿನ್ನಿಂದ ಬರಂಗಿಲ್ಲ. ನೀ ಸತ್ತಾಗೂ ಸೆಟೆ ಮಾಡಿ ಉಳಿಸಿಕೊಳ್ಳುವ ಅಂಗಕ್ಕೂ ಘನಮೋಕ್ಷವನ್ನು ಕೊಡಲೆಂದು ಯಾವುದಾದ್ರೂ ಒಂದು ದೇವರು ಬಂದು ಕುಂದಿರ್ತತಿ ಅಂತಂದ್ರೆ ಲಿಂಗವಂತರ ಅಂಗದ ಮೇಲೆ ಇರ್ತಕ್ಕಂಥ ಲಿಂಗ ಮಾತ್ರ ನಿಮ್ಮ ಹೆಣಕ್ಕೂ ಕೂಡ ಘನಮೋಕ್ಷವನ್ನು ಕೊಡ್ಲಿಕ್ಕೆ ನಿಮ್ಮಂತಲ್ಲಿ ಬಂದು ಕುಂದಿರ್ತದ. ಅದಕ್ಕಾಗಿ ಲಿಂಗವಂತರು, ಲಿಂಗ ಸಂಗಿಗಳು, ಲಿಂಗ ಪ್ರೇಮಿಗಳು ಪ್ರಾಣಲಿಂಗಿ ಸಂಬಂಧಿಗಳಾಗಬೇಕೇ ಹೊರತು ಲಿಂಗವನ್ನೇ ಪೂಜೆ ಮಾಡಬೇಕೇ ಹೊರತು ಲಿಂಗವನ್ನು ಬಿಟ್ಟು ಏನನ್ನೂ ಪೂಜೆ ಮಾಡಬಾರ್ದು. ಯಾಕಂದ್ರೆ ಲಿಂಗದೊಳಗೆ ಅಂತಹ ಮಹತ್ವದ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು. ಇಷ್ಟಲಿಂಗಕ್ಕೇನದ ಪ್ರಾಣದ. ಐನ್ಸ್ಟೈನ್ ಏನು ಹೇಳ್ತಾನ, ಎಲ್ಲಿ ಇಂಗಾಲದೋ ಅಲ್ಲಿ ಎನರ್ಜಿ ಅದ ಅಂತ ಹೇಳ್ತಾನ, ಅಲ್ಲಿ ಶಕ್ತಿ ಇದೆ ಅಂತ ಹೇಳಕತ್ತಾನ. ಹಂಗಾರ ನಿಮ್ಮ ಇಷ್ಟಲಿಂಗದೊಳಗೂ ಏನೈತಿ ಅಂತಂದ್ರೆ ದ ಕಾರ್ಬನ್ ಕಂಟೆಂಟ್ಸ್, ಇಂಗಾಲ ಇದೆ. ಆ ಇಂಗಾಲ ಏನು ಮಾಡ್ತತಿ ಅಂತಂದ್ರೆ ನಿನ್ನ ಮತ್ತು ಅವನ ನಡುವೆ ಭಕ್ತಿಯನ್ನು ಏರ್ಪಡಿಸ್ತದ. ಐ ಥಿಂಕ್ ಇಟ್ಸ್ ದ ಫೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್ ಆರ್ ದ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಯಾವುದೇ ಒಂದು ಕಪ್ಪು ವಸ್ತುವಿನ ಮೇಲೆ ಎಲೆಕ್ಟ್ರಾನ್ಸ್ ಕಿರಣಗಳು ಬಿದ್ದಾಗ ಆ ಎಲೆಕ್ಟ್ರಾನ್ಸ್ ರಿಜೆಕ್ಟ್ ಆಗ್ತತಿ ಅನ್ನೋ ಸೈನ್ಸ್. ಈ ಇಷ್ಟಲಿಂಗ, ಈ ಪೂರ್ಣ ಇಷ್ಟಲಿಂಗ ಇಟ್ಸ್ ಅ ಬ್ಲಾಕ್ ಬಾಡಿ ರೇಡಿಯೇಷನ್. ಇದು ಕಪ್ಪಾಗ್ಯದ. ಯಾಕಂದ್ರೆ ಇದರಲ್ಲಿರ್ತಕ್ಕಂಥ ಆ ಇಂಗಾಲ, ಆಕಳು ತುಪ್ಪದ ಕಾಡಿಗೆ, ಕಾರ್ಬನ್, ಗೇರೆಣ್ಣೆ, ಹೀಗೆ ಆ 8 ತತ್ವಗಳು ನಿನ್ನನ್ನೇನು ಮಾಡ್ತತಿ ಅಂತಂದ್ರೆ ನಿಜವಾದ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಪರಮಾನಂದದ ಕಡೆ ಕರ್ಕೊಂಡು ಹೋಗ್ತದ. ಪರಶಿವನ ಬೋಧೆಯನ್ನು ನಿಮ್ಗೆ ಹೇಳ್ತದ. ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು. ಐನ್ಸ್ಟೈನ್ ಫಾರ್ಮುಲಾ ಏನು ಹೇಳಕತ್ತದ, ಎಲ್ಲಿ ಇಂಗಾಲ ಅದೋ ಅಲ್ಲಿ ಜೀವ ಅದ. ಹಂಗಾರ ಪ್ರಾಣವಹ ಭಕ್ತಿ, ಇಷ್ಟಲಿಂಗ ಎದರಿಂದಾಗ್ಯದ, ಕಾರ್ಬನ್ ಕಂಟೆಂಟಿಂದಾಗ್ಯದ. ಹಂಗಾರ ಇಷ್ಟಲಿಂಗದಾಗ ಏನೈತಿ ಅಂದಂಗಾತು, ಜೀವ ಐತಿ ಅಂದಂಗಾತು, ಎನರ್ಜಿ ಐತಿ ಅಂದಂಗಾತು. ಹಂಗಾರೆ ನಿಮ್ಮ ಕೈಗೆ ನಮ್ಮ ಅಪ್ಪ ಸಂಗನ ಬಸವಣ್ಣ ಎಂಥ ಲಿಂಗವನ್ನು ಕೊಟ್ಟಾನ ಅದಕ್ಕೆ ಹೇಳಕತ್ತಾರ. ಅದಕ್ಕೆ ಪುಣ್ಯಾತ್ಮ ಒಬ್ಬ ಹೇಳ್ತಾನ, ಯವ್ವ ಸುಮ್ಮನೆ ಅಂಗದ ಮೇಲೆ ಲಿಂಗವ ಕಟ್ಟುವುದು ಉತ್ತಮಂ ಅತ್ಯುತ್ತಮಂ ಸರ್ವಾದವ. 13ನೇ ಶತಮಾನದ ಕೆರೆಯ ಪದ್ಮರಸರು ಹೇಳ್ತಾರೆ, ತಾವು ಬರೆದಂತಹ ದೀಕ್ಷಾ ಬೋಧೆಯಲ್ಲಿ ಬರೀತಾರೆ, ಸುಮ್ಮನೆ ಅಂಗದ ಮೇಲೆ ಲಿಂಗವ ಕಟ್ಟುವುದು ಉತ್ತಮಂ ಅತ್ಯುತ್ತಮಂ ಸರ್ವಾದವ. ಗೊತ್ತಿರಲಿ ಸುಮ್ಮನೆ ಅಂಗದ ಮೇಲೆ ಲಿಂಗವನ್ನು ಕಟ್ಟಬೇಕಂತ ಉತ್ತಮಂ ಅತ್ಯುತ್ತಮಂ ಸರ್ವಾದವ. ಯಾಕಂತ ಅದಕ್ಕೆ ಉತ್ತರವನ್ನು ಕೊಡಕತ್ತಾರ. ಯಾಕಂದ್ರೆ ಅದಕ್ಕೆ ಕಾರಣ ಏನಂದ್ರೆ ನೀ ಹತ್ರ ನಿನ್ನ ಜೋಡಿ ಲಿಂಗ ಹೇಳ್ತಾನ. ಹೌದಲ್? ನಿಮ್ಮ ಗಂಡ ಶಿಟ್ಟಿಗೆದ್ದು ಹೊಡೆದ್ರೆ ಅಳ್ತೀರಿಲ್ಲ, ಏನಾಗ್ತೀರಿ? ಶಿಟ್ಟಿಗೆದ್ದು ದಬ 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 ನಿಮ್ಮ ಯಜಮಾನ್ರು ಹೊಡೆದು ಬಿಟ್ರು ಅಂದ್ರೆ ಭಾಳ ಖುಷಿಯಿಂದ ನಗತ್ತೀರಿ. ಅಯ್ಯ ನಮ್ಮ ಯಜಮಾನ್ ಎಷ್ಟು ಚಂದ ಹೊಡ್ಯಾಕತ್ತ ನೋಡಂತ ನಗತ್ತೀರೇನು? ಏನು ಮಾಡ್ತೀರಿ? ಅಳತ್ತೀರಿಲ್ಲ? ಆ ಅಳುವಿನೊಳಗೂ ನೀವೇನಾದರೂ ಒಂದಿಷ್ಟು ಆ ಲಿಂಗಯ್ಯನ ಸ್ಮರಣೆಯನ್ನು ಮಾಡಿದ್ರಂದ್ರೆ, ಆ ಬಸವ ತಂದೆಯ ಸ್ಮರಣೆಯನ್ನು ಮಾಡಿದ್ರಂದ್ರೆ ಅವ ನಿಮ್ಮ ಜೋಡಿ ಮಾತಾಡ್ತಾನಂತ. ಯಪ್ಪ ಎಂಥ ಒಡೆಯನ್ನು ನನಗೆ ಕೊಟ್ಟುಬಿಟ್ಟೆಲ್ಲೋ ಮಾರಾಯ. ಹಾಂ, ಅರಿವಿನ ಅಂಗಳದೊಳಗೆ ಶರಣರ ಅನುಭವ ದರ್ಶನದೊಳಗೆ ನಡಿ ಅಂತ ನಾ ಹೇಳಿದ್ರೆ ಒಳ್ಳೆಯದನ್ನು ಹೇಳಿದ್ರು ಹೊಡಿತಾನಲ್ಲ, ಎಂಥವ್ ನನಗೆ ಕೊಟ್ಟು ನೀನು ಅಂತ ಅವನ ಜೊತೆ ನೀನು ಸಂಭಾಷಣೆಯನ್ನು ಮಾಡು, ಲಿಂಗಯ್ಯನ ಜೊತೆ ಮಾತಾಡ್ತಾನಂತ. ಅದಕ್ಕೆ ಅವ್ರು ಹೇಳಕತ್ತಾರ, ಯವ್ವ ನೀ ಅತ್ತಾಗಳತಾನ ಬೇ, ನಿನಗೆ 100 ದುಃಖಗಳಿದ್ರೂ ಕೂಡ ಆ ಲಿಂಗಯ್ಯಗೆ ಹೇಳು, ನಿನ್ನ ದುಃಖಕ್ಕೆ ಮಣೆಯನ್ನು ಹಾಕ್ತಾನೆ, ನಿನ್ನ ದುಃಖಕ್ಕೆ ಸ್ಪಂದಿಸ್ತಾನ. ಮತ್ತೆ ಹೇಳಕತ್ತಾರ, ಯವ್ವ ನೀ ಹತ್ರ ನಿನ್ನ ಲಿಂಗಯ್ಯ ಅಳತಾನ, ನೀ ನಕ್ರ ನಿನ್ನ ಜೊತೆ ಅವನು ನಗ್ತಾನ. ನಿನಗೆ ಗಂಡ ಮಗು ಆಗೈತೆ ಅನ್ನೋ ಸಂಭ್ರಮಕ್ಕಾಗಿರ್ಬೋದು, ಅಥವಾ ನೀನು ಬದುಕಿನಾಗ ಏನಾದರೂ ಒಂದು ಸಾಧನೆಯನ್ನು ಮುಟ್ಟಿದೆ ಅಂತ ಖುಷಿಗಾದರೂ ಆಗಿರ್ಬೋದು, ನಿನ್ನ ಲಿಂಗವನ್ನು ನೀ ಏನಾದರೂ ಒಂದಿಷ್ಟು ಖುಷಿಯನ್ನು ಅವನ ಮುಂದೆ ಹಂಚ್ಕೊಂಡ್ರೆ ಅವನು ನಿನ್ನ ಜೋಡಿ ನಗ್ತಾನಂತ, ಅವರು ನಿನ್ನ ಜೋಡಿ ನಗ್ತಾನಂತ, ಆ ಲಿಂಗಯ್ಯನು ನಿಮ್ಮ ಜೋಡಿ ನಗ್ತಾನಂತ. ಮತ್ತೆ ಹೇಳಕತ್ತಾರ ಅವರು, ಯವ್ವ ನೀ ಉಂಡ್ರ ನಿನ್ನ ಜೋಡಿ ಉಣ್ತಾನ, ನೀ ಸ್ನಾನ ಮಾಡಿದ್ರೆ ನಿನ್ನ ಜೋಡಿ ಸ್ನಾನ ಮಾಡ್ತಾನ, ನೀನು ಸ್ನಾನ ಮಾಡಿದ್ರೆ ನಿನ್ನ ಜೋಡಿ ಸ್ನಾನ ಮಾಡ್ತಾನೆ. ಮತ್ತು ದಿನ ಸ್ನಾನ ಮಾಡ್ತೀರ ಏನು ಸುಖರ್ಕೊಂಡು ಮಾಡ್ತೀರಿ? ದಿನ ಮಾಡ್ತೀರ ಏನು ಸೋಮಾರ್ಕೊಂಡು ಮಾಡ್ತೀರ? ದಿನ ಮಾಡ್ತಿರಲಿ, ಇದರ ಕರೆ ಹೌದಲ್ಲ. ಮತ್ತು ನೀವು ಸ್ನಾನ ಮಾಡಿದಾಗ ನಿಮ್ಮ ಮ್ಯಾಲೆ ಬಿದ್ದಂಥ ಬಸವ ಅಂಥೇಳಿ ತಲೆ ಮೇಲೆ ನೀರು ಹಾಕ್ಕೊಂಡ್ರೆ, ಹೆಗಲ ಮೇಲೆ ನೀರು ಹಾಕ್ಕೊಂಡಂಥ ಆ ನೀರು ಹರ್ಕೊಂತ ಎಲ್ಲಿಗೆ ಬರ್ತದೆ? ನಿಮ್ಮ ಎದಿಗೆ ಬರ್ತದೆ. ನಿಮ್ಮ ಎದಿ ಮೇಲೆ ಯಾರು ಅದಾರ? ನಿಮ್ಮ ಹೆಣಕ್ಕೂ ಕೂಡ ನಿಮಗೂ ಕೂಡ ಘನಮೋಕ್ಷವನ್ನು ಕೊಡುವಂಥ ಜಗದೊಡೆಯ ಲಿಂಗಯ್ಯ ನಿಮ್ಮ ಎದಿ ಮೇಲೆ ಅದಾನ. ಅವನಿಗೆ ನೀವು ನೀರು ಹಾಕ್ಕೊಂಡಾಗ ಅವನ ಮೇಲೆ ಹಾದು ನಿಮ್ಮ ಮೈ ಮೇಲೆಲ್ಲ ಬೀಳುತ್ತಾ ಹೋಗ್ತವ. ನೀವು ಸ್ನಾನ ಮಾಡಿದಾಗ
ನಿಮ್ಮ ಜೊತೆ ಸ್ನಾನ ಮಾಡಿದ್ನಿಲ್ಲ? ಏನಾರು ಕೇಳಿದ್ದೆ ನಿಮ್ಮನ್ನ? ಏನೂ ಕೇಳಿಲ್ಲ. ನೀವು ಸ್ನಾನ ಮಾಡಿದಾಗ ನಿಮ್ಮ ಜೊತೆ ಸ್ನಾನವನ್ನು ಮಾಡಿದ? ನೀವು ಸ್ನಾನ ಮಾಡಿ ಮಡಿ ಉಟ್ಟು ಪೂಜೆಯನ್ನು ಮಾಡ್ಕೊಳ್ಳುವಂಥ ಕ್ಷೇತ್ರಕ್ಕೆ ಹೋಗಿ ಕುತ್ಕೊಂಡಾಗ ನೀವು ಪೂಜೆ ಮಾಡ್ಕೊಳ್ಳೋ ಮುಂದಾಗಿ ನೀವು ಬಸವಾ 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 ಅಂತ ಹಣಿಗೆ ಭಸ್ಮವನ್ನು ಹಚ್ಕೊಳ್ಳೋ ಮುಂದಾಗಿ ಕೆಳಗೆ ಯಾರದಾರ? ಲಿಂಗಯ್ಯದನ. ಭಸ್ಮ ಹಿಂಗೆ ಹಿಡಿದಿರಿ, ಬಸವಾ ಬಸವಾ ಹೇಳ್ತಾರೆ ನೋಡ್ರಿ ಬಾಲಿಲ ಮಹಂತ ಶಿವಗಳು. ಬಸವ 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 ಎಂದು ಬಸಿತಮಂ ಧರಿಸಿದಡೆ ಬಸವಾದಿ ಪ್ರಮತರಿಗೆ ಬಲು ಪ್ರೀತಿಯಯ್ಯ. ಯಾಕಂತ ಬಸವಾದಿ ಪ್ರಮತ ಗಣಗಳೆಲ್ಲರೂ ನಿಮ್ಮ ಬಸಿತಮಂ ಧರಿಸಿ ಬಯಲಾದರಯ್ಯ. ಅವರೆಲ್ಲರೂ ಬಸವ ಬಸವ ಅನ್ಕೊಂತನ ನಿಮ್ಮ ಬಸಿತಮಂ ಧರಿಸಿ ಗಣಗಳೆಲ್ಲರೂ ಬಯಲಾದ್ರಪ್ಪ. ಅದಕ್ಕೆ ನಾನು ಬಸವ ಅನ್ಕೊಂತ ಭಸ್ಮನ ಹಚ್ಚಾಕತ್ತೀನಿ. ನೀನು ಹಣಿಗೆ ಒಯ್ಯಕಿನ ಮೊದಲು ಕೆಳಗೆ ಯಾರದಾರ? ಲಿಂಗಯ್ಯದನ. ನೀ ತಗೊಂಡೋಗುವಂಥ ಬಸ್ ಮೊದಲು ಯಾರಿಗೆ ಮುಡ್ತು? ಲಿಂಗಯ್ಯಗೆ ಮುಡ್ತು. ಅಲ್ಲಿಂದ ನೀ 3 ಬಟ್ಟೆ ಹಣಿಗೆ ಬಸವ ಅಂತ ಭಸ್ಮವನ್ನು ಹಚ್ಕೊಂಡು ಇಡೀ ಸರ್ವಾಂಗಕ್ಕೆ ಲೇಪನವನ್ನು ಮಾಡಿದಾಗ ನೀ ಭಸ್ಮ ಹಚ್ಕೊಂಡ್ರ ನಿನ್ನ ಜೋಡಿ ಭಸ್ಮ ಹಚ್ಕೊಂಡ, ನೀ ಸ್ನಾನ ಮಾಡಿದ್ರ ನಿನ್ನ ಜೋಡಿ ಸ್ನಾನ ಮಾಡಿದ, ನೀ ನಕ್ರ ನಿನ್ನ ಜೋಡಿ ನಕ್ಕ, ನೀ ಹತ್ರ ನಿನ್ನ ಜೋಡಿ ಅತ್ತ. ನೀನು ಬಹಳ ಸಾವಧಾನ ಭಕ್ತಿಯಿಂದ ಲಿಂಗ ಧ್ಯಾನದೊಳಗೆ ಅವನನ್ನು ಪೂಜೆ ಮಾಡಾಕತ್ರ ನಿನ್ನನ್ನು ಎಂದೂ ಕಾಣದ ಸಾವಿಯಜ್ಜೆ ಪದವಿಗೆ ಕರ್ಕೊಂಡು ಹೋದ. ಪರತತ್ವ ಅನ್ನುವಂಥ ಪರಶಿವನ ಅಂಗಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋದ. ಕೆಲವು ಗಂಟೆಗಳ ಕಾಲ, ಕೆಲವು ನಿಮಿಷಗಳ ಕಾಲ ಗಂಡ ಹೆಂಡತಿ ಮಕ್ಕಳು ಮನೆ ಸಂಸಾರ ನಂದು ನನ್ನದು ಅನ್ನುವಂಥ ಎಲ್ಲ ಭಾವವನ್ನು ಹರಿದು ಅವನ ಜೊತೆ ಬೆರೆತಾಗ ನಿಮಗೆ ಪರಮಾನಂದ ಬೋಧೆ ಪರಶಿವ ತತ್ವವನ್ನು ನಿಮಗೆ ತೋರಿಸಿದ. ಅದರ ಅನುಭೂತಿಯನ್ನು ನಿಮಗೆ ತಂದು ಕೊಟ್ಟ. ಅದಕ್ಕೆ ಅವ್ರು ಹೇಳಿದರು, ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀ ಎಲ್ಲಿದಿ ಅಂದ್ರೆ ಜಗತ್ತಿನಾಗ ಹೇ ಭಗವಂತ, ನಿನ್ನ ಅಸ್ತಿತ್ವ ಅನ್ನೋದು ಈ ಭೂಮಿಯ ಮೇಲೆ ಈ ಜಗತ್ತಿನಲ್ಲಿ ಎಲ್ಲಾದರೂ ಐತಂದ್ರೆ ಅದು ಒಂದು ಕಡೆ ಐತಿ. ಎಲ್ಲೈತಿ ಅಂದ್ರೆ ವಿಶ್ವಗುರು ನಮ್ಮಪ್ಪ ಸಂಗನ ಬಸವಣ್ಣ ಕೊಟ್ಟಂಥ ಈ ಲಿಂಗ ಯೋಗದೊಳಗೆ ಭಗವಂತನನ್ನು ಕಾಣುವಂಥ ನಿಜವಾದ ಯೋಗ ಐತಿ ಅನ್ನೋದನ್ನು ಅಲ್ಲಮರು ಈ ವಚನದ ಮೂಲಕ ಹೇಳ್ತಾರೆ. ಅದಕ್ಕೆ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನಿದ್ದಲ್ಲಿ ಹೇ, ಇಲ್ಲದಲ್ಲಿ ಇಲ್ಲ ಗುಹೇಶ್ವರ. ಯಾರು ಲಿಂಗವನ್ನು ಕಟ್ಟಿ ಪೂಜೆಯನ್ನು ಮಾಡ್ತಾರೋ ಅಲ್ಲಿ ಭಗವಂತನ ದರ್ಶನ ಅದ. ಯಾರು ಲಿಂಗವನ್ನು ಕಟ್ಟಿ ಭಗವಂತನ ಪೂಜೆಯನ್ನು ಮಾಡಂಗಿಲ್ಲೋ ಅಲ್ಲಿ ನಿಜವಾದ ಭಗವಂತನ ದರ್ಶನ ಇಲ್ಲ. ಈ ಸತ್ಯ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಬದುಕು ವ್ಯರ್ಥ ಆಗಿ ಹೋಗ್ತತಿ.